ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. MCC ರಿಸಲ್ಟ್ ಬಂದಾಯಿತು. KE ಬಂದು ತುಂಬ ದಿನನೇ ಆಯಿತು. ಸೊ ನಮಗೆಲ್ಲ ಇರೋ ಕುತೂಹಲ, ಯಾರ್ಯಾರು KE ಕೌನ್ಸೆಲಿಂಗಿಂದ MCC ಕೌನ್ಸೆಲಿಂಗ್ಗೆ ಶಿಫ್ಟ್ ಆಗಬಹುದು. ಎಕ್ಸಾಕ್ಟಾಗಂತೂ ಹೇಳೋಕ್ಕಾಗೋದಿಲ್ಲ. ಸೊ ಒಂದಷ್ಟು ಜನನ ನಾವು ಖಂಡಿತ ಹೇಳ್ಬೋದು. ನಾನು 5000 ಆಲ್ ಇಂಡಿಯಾ ರ್ಯಾಂಕ್ ಇರೋವರೆಗೂ ತೊಗೊಂಡಿದ್ದೀನಿ. ಅಪ್ ಟು 5224 ಜನನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. 5038ವರೆಗೂ ತೊಗೊಂಡಿದ್ದೀನಿ. ಈ 5000 ರ್ಯಾಂಕ್ ಅವ್ರಿಗೆ KEಯಲ್ಲಿ ಸೀಟ್ ಅಲಾಟ್ ಆಗಿತ್ತು, MCCಯಲ್ಲಿ ಎಲ್ಲ ಅಲಾಟ್ ಆಗಿದೆ. ಸೊ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು MCC ಕೌನ್ಸಿಲಿಂಗ್ಗೆ ಹೋಗ್ತಾರೆ KE ಬಿಟ್ಟು ಅಂತ. ಸೊ ಆ ಸೀಟ್ಸ್ ಎಲ್ಲ ಖಂಡಿತ ಸೆಕೆಂಡ್ ರೌಂಡ್ಗೆ ಖಂಡಿತ ಆ್ಯಡ್ ಆಗುತ್ತೆ. ಕಟ್ ಆಫ್ ಸಹ ಒಂದಷ್ಟು ಮಟ್ಟಿಗೆ ಡ್ರಾಪ್ ಆಗುತ್ತೆ ಅಂತ ನೋಡ್ತಾ ಹೋಗ್ತಾ ಇದ್ದಾಗೆ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಬಿಟ್ಟು ಹೋಗ್ತಾರೆ, ಇಲ್ಲ ಬಿಟ್ಟು ಹೋಗಲ್ಲ ಅಂತ ನೀವೇ ಜಡ್ಜ್ ಮಾಡ್ಬೋದು. ಆಲ್ ಇಂಡಿಯಾ ರ್ಯಾಂಕು 22 ಇರೋರಿಗೆ KEಯಲ್ಲಿ BMCಲಿ ಸಿಕ್ಕಿತ್ತು, ಈಗ ಏಮ್ಸ್ ನ್ಯೂ ಡೆಲ್ಲಿ ಸಿಕ್ಕಿದೆ. ಸೊ ಖಂಡಿತ ನಾನೇನು ಹೇಳೋ ಅಗತ್ಯ ಇಲ್ಲ, ಅವ್ರು ಏಮ್ಸ್ ನ್ಯೂ ಡೆಲ್ಲಿಗೆ ಹೋಗ್ತಾರೆ. ರ್ಯಾಂಕ್ ನಂಬರ್ 38 BMCಲಿ ಸಿಕ್ಕಿತ್ತು, MCCಯಲ್ಲಿ ಏಮ್ಸ್ ಡೆಲ್ಲಿ. ರ್ಯಾಂಕ್ ನಂಬರ್ 42 BMC, ಈಗ ಏಮ್ಸ್ ಡೆಲ್ಲಿ. 121 BMC, ಈಗ ಜಿಪ್ಮರ್ ಪುದುಚೇರಿ. 159 BMC, ಜಿಪ್ಮರ್ ಪುದುಚೇರಿ. BMC, ಜಿಪ್ಮರ್ ಪುದುಚೇರಿ. ರ್ಯಾಂಕ್ ನಂಬರ್ 214 ಜಿಪ್ಮರ್ ಪುದುಚೇರಿ. BMC, ಜಿಪ್ಮರ್ ಪುದುಚೇರಿ. 241 ರ್ಯಾಂಕ್ BMC, ಜಿಪ್ಮರ್ ಪುದುಚೇರಿ. ಈಗ 256 BMCಲಿ ಸಿಕ್ಕಿತ್ತು, ಈಗ ಜಿಪ್ಮರ್ ಪುದುಚೇರಿಯಲ್ಲಿ ಸಿಕ್ಕಿದೆ. 263 BMCಲಿ ಸಿಕ್ಕಿತ್ತು, ಈಗ ಏಮ್ಸ್ ಡೆಲ್ಲಿ ಸಿಕ್ಕಿದೆ. 286 BMCಲಿ ಸಿಕ್ಕಿತ್ತು, ಏಮ್ಸ್ ಮಂಗಳಗಿರಿ. ಸೊ ನಾನು ಹೇಳೋ ಅಗತ್ಯನೇ ಇಲ್ಲ, ಖಂಡಿತ ಇವರೆಲ್ಲ ಏಮ್ಸು ಜಿಪ್ಮರಲ್ಲಿ ಖಂಡಿತ ಹೋಗ್ತಾರೆ. ಇಲ್ಲಿಗೆ 12 ಜನ ಆಯಿತು ಕನ್ಫರ್ಮ್ಡ್, ಅದಕ್ಕೆ ಬೋಲ್ಡ್ ಮಾಡಿಟ್ಟಿದ್ದೀನಿ ಅದನ್ನು. ಇನ್ನು ಉಳಿದಿದ್ದು ನನಗೆ ಗೊತ್ತಿಲ್ಲ. 294 BMCಲಿ ಸಿಕ್ಕಿತ್ತು, ವರ್ಧಮಾನ್ ಮಹಾವೀರ್ ಮೆಡಿಕಲ್ ಕಾಲೇಜ್ ಅಂಡ್ ಸಫ್ದರ್ಜಂಗ್ ಹಾಸ್ಪಿಟಲ್, ನ್ಯೂ ಡೆಲ್ಲಿ. ಸಫ್ದರ್ಜಂಗ್ ಕಾಲೇಜಲ್ಲಿ ಅವ್ರಿಗೆ ಸೇರ್ಕೊಳ್ಳೋಕೆ ಇಷ್ಟ ಇದೆಯಲ್ಲ, ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಏಮ್ಸ್ ಆದರೆ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ಬೋದು, ಜಿಪ್ಮರ್ ಆದರೆ ಹೇಳ್ಬಿಡ್ಬೋದು. ಸಫ್ದರ್ಜಂಗು ತುಂಬ ಚೆನ್ನಾಗಿದೆ, ಸೊ ಹೋಗಬಹುದು. ಬಟ್ ನಾನು 100% ಗ್ಯಾರಂಟಿ ಕೊಡೋದಿಲ್ಲ, ಹಾಗಾಗಿ ಇದನ್ನೇ ನಾನು ಬೋಲ್ಡ್ ಮಾಡಿಲ್ಲ. 294. ನೆಕ್ಸ್ಟ್ 317 14ನೇ ಕ್ಯಾಂಡಿಡೇಟು BMCಲಿ ಸಿಕ್ಕಿತ್ತು, ಈಗ ಏಮ್ಸ್ ಜೋಧ್ಪುರ್. 318 BMCಲಿ ಸಿಕ್ಕಿತ್ತು, ಈಗ ಏಮ್ಸ್ ಭೂಪಾಲ್. 332 BMCಯಿಂದ ಏಮ್ಸ್ ಭೂಪಾಲ್. 346 BMCಯಿಂದ ಏಮ್ಸ್ ಭೂಪಾಲ್. 365 BMCಯಿಂದ ಏಮ್ಸ್ ಭುವನೇಶ್ವರ್. 388 BMCಯಿಂದ ಏಮ್ಸ್ ಭುವನೇಶ್ವರ್. ಸೊ ಇವರು ಸಹ ನನ್ನ ಪ್ರಕಾರ ಖಂಡಿತ ಏಮ್ಸ್, ಡಿಫ್ರೆಂಟ್ ಏಮ್ಸ್, ಜೋಧ್ಪುರ, ಭೂಪಾಲ್, ಭುವನೇಶ್ವರ ಶಿಫ್ಟ್ ಆಗಬಹುದು BMCಯಿಂದ ಅಂತ 100% ಹೇಳಬಹುದು. ಅಲ್ಲಿ ಇಲ್ಲಿ ಒಂದೊಂದು ಎಕ್ಸೆಪ್ಷನ್ ಕೇಸ್ ಇದ್ದರೂ ಇರಬಹುದು. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, 398. ಇವರು KEಯಲ್ಲೂ BMC, MCCಯಲ್ಲೂ BMC ಆಪ್ಷನ್ ಎಂಟ್ರಿ ಅದೇ ರೀತಿ ಮಾಡಿದ್ರು ಅನ್ಸುತ್ತೆ. ಸೊ ನನ್ನ ಪರ್ಸನಲ್ ರಿಕ್ವೆಸ್ಟ್ ಇವರಿಗೆ MCC ಮೂಲಕ, ಯಾಕೆಂದ್ರೆ BMC ಇದೆ, ಅವ್ರಿಗೆ ಕರ್ನಾಟಕ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ, ಬೆಂಗಳೂರು ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ, BMCನ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. KEಯಲ್ಲಿ ಸಿಕ್ಕಿದೆ, ಸೊ ಈಗ MCCಯಲ್ಲಿ ಸಿಕ್ಕಿದೆ. ದಯವಿಟ್ಟು MCCಯಲ್ಲಿ ಸೀಟ್ ತಗೊಂಡ್ರಿ. ನೀವೇನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ರ್ಯಾಂಕ್ ನಂಬರ್ 398, ನನ್ನ ಪರವಾಗಿ ಮತ್ತೆ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಯಾಕೆಂದ್ರೆ ನೀವು MCCಯಲ್ಲಿ ಸೀಟ್ ತಗೊಂಡ್ರೆ BMCಯಲ್ಲಿ ನಮ್ಮ ಕನ್ನಡಿಗರಿಗೆ ಒಬ್ಬರಿಗೆ ಸೀಟ್ ಸಿಗುತ್ತೆ. ಯಾಕೆಂದ್ರೆ ಎರಡರಲ್ಲೂ ನಿಮ್ಗೆ BMCಯಲ್ಲೇ ಸಿಕ್ಕಿದೆ, ದಯವಿಟ್ಟು MCCಯಲ್ಲೇ ಸೀಟ್ ತಗೊಳ್ಳಿ ಅಂತ. 405 BMCಯಿಂದ ಏಮ್ಸ್ ಭುವನೇಶ್ವರ್ಗೆ ಅಪ್ಗ್ರೇಡ್ ಆಗಿಬಿಟ್ಟಿದ್ದಾರೆ. 420 BMCಯಿಂದ ಏಮ್ಸ್ ನಾಗ್ಪುರ್. 444 BMCಯಲ್ಲಿದ್ದರು, ಈಗ ಜಿಪ್ಮರ್ ಪುದುಚೇರಿಯಲ್ಲಿ ಸಿಕ್ಕಿದೆ. 455 BMC ಇಂದ ಏಮ್ಸ್ ಭುವನೇಶ್ವರ್. 458 BMCಯಿಂದ ಜಿಪ್ಮರ್ ಪುದುಚೇರಿ. 459 ರ್ಯಾಂಕು, ಆಲ್ ಇಂಡಿಯಾ ರ್ಯಾಂಕು BMCಯಿಂದ ಏಮ್ಸ್ ಭೂಪಾಲ್. 486 BMCಯಿಂದ ಏಮ್ಸ್ ಭೂಪಾಲ್. 513 BMCಯಿಂದ ಏಮ್ಸ್ ಭೂಪಾಲ್. 514 ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಸಿಕ್ಕಿತ್ತು KE ಮೂಲಕ, ಈಗ ಏಮ್ಸ್ ಹೈದರಾಬಾದ್ ಸಿಕ್ಕಿದೆ. ಖಂಡಿತ ಗುಲ್ಬರ್ಗಾ ಅವರು ಮೋಸ್ಟ್ಲಿ ಆ ಕಡೆಯವರು ಅನ್ಸುತ್ತೆ, ಗುಲ್ಬರ್ಗಾ ಇಂದ ಹೈದರಾಬಾದ್ಗೂ ತುಂಬಾ ಹತ್ರ. ಸೊ ಏಮ್ಸ್ ಅನ್ನೋ ಟ್ಯಾಗ್ ಇದ್ದೇ ಇರುತ್ತೆ. ಎಲ್ಲರ ಕನಸು ಮೆಡಿಕಲ್ ಆಸ್ಪಿರೆಂಟ್ಸ್ ಏಮ್ಸ್ ಅಂತ ಇರಬೇಕು ಅಂತ. ಸೊ ಇವರು ಖಂಡಿತ ಹೋಗ್ಬೋದು ಅನ್ಕೊಂಡಿದ್ದೀನಿ. 520 BMCಯಿಂದ ಪುದುಚೇರಿ ಜಿಪ್ಮರ್. 543 BMCಯಿಂದ ಏಮ್ಸ್ ಭುವನೇಶ್ವರ್. 549 BMCಯಿಂದ ಜಿಪ್ಮರ್ ಪುದುಚೇರಿ. 553 BMCಯಿಂದ ಜಿಪ್ಮರ್ ಪುದುಚೇರಿ. 565 BMCಯಿಂದ ಏಮ್ಸ್ ನಾಗ್ಪುರ್. 584 KMC ಮಂಗಳೂರಿಂದ ಏಮ್ಸ್ ಭುವನೇಶ್ವರ್. 609 BMCಯಿಂದ ಏಮ್ಸ್ ಭುವನೇಶ್ವರ್. ಇವರು ಸಹ 100% ನನ್ನ ಪ್ರಕಾರ BMC ಬಿಟ್ಟು KE ಕೌನ್ಸಿಲಿಂಗ್ ಬಿಟ್ಟು ಆಲ್ ಇಂಡಿಯಾ ಕೋಟಾದಲ್ಲಿ ಈ ಏಮ್ಸ್ಗಳಿಗೆಲ್ಲ ಹೋಗಬಹುದು. ಎಷ್ಟು ನಂಬರ್ ಆಯಿತು? ಸೀರಿಯಲ್ ನಂಬರ್ 36ವರೆಗೂ ಆಗಿದೆ.
ನೆಕ್ಸ್ಟ್ 37 ನೋಡ್ಬೋದು ನೀವು 617 ರ್ಯಾಂಕ್ ನಂಬರ್ 617 ಬಿ ಎಂ ಸಿಯಿಂದ ಬಿ ಎಂ ಸಿ. ಇವನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಿ ಎಂ ಸಿಲಿ ಸಿಕ್ಕಿತ್ತು, ಈಗ ನಿಮಗೆ ಬಿ ಎಂ ಸಿಯಲ್ಲಿ ಸಿಕ್ಕಿದೆ. ದಯವಿಟ್ಟು ನೀವು ಎಂ ಸಿ ಸಿ ಕೌನ್ಸಿಲಿಂಗ್ ಮೂಲಕನೇ ಹೋದರೆ ಇದೊಂದು ಸೀಟು ನೀವು ಬಳುವಳಿಯಾಗಿ ಕೊಟ್ಟಂಗಾಗುತ್ತೆ ನಮ್ಮ ಕನ್ನಡಿಗರಿಗೆ. ಸೊ ಐ ರಿಕ್ವೆಸ್ಟ್ ರ್ಯಾಂಕ್ ನಂಬರ್ 617 ಟು ಗೆಟ್ ಅಡ್ಮಿಟೆಡ್ ಥ್ರೂ ಎಂ ಸಿ ಸಿ ಇನ್ಸ್ಟೆಡ್ ಆಫ್ KEA. ಸೊ ಒಪ್ಕೋತಾರೆ ಅಂದ್ಕೊಂಡಿದ್ದೀನಿ, ನೋಡೋಣ. ಆ ಥರ ಆದರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ರ್ಯಾಂಕ್ ನಂಬರ್ 649 ಬಿ ಎಂ ಸಿಲ್ ಸಿಕ್ಕಿತ್ತು, ನಾಗ್ಪುರ ಏಮ್ಸ್ಗೆ ಹೋಗ್ತಾ ಇದ್ದಾರೆ. 706 ಬಿ ಎಂ ಸಿಲ್ ಸಿಕ್ಕಿತ್ತು, ಏಮ್ಸ್ ಭುವನೇಶ್ವರ್. ಸೊ ಇಲ್ಲಿಗೆ ಸೀರಿಯಲ್ ನಂಬರ್ 39 ಆಯಿತು. ನೆಕ್ಸ್ಟ್ 40ಇಂದ ನೋಡಿ ಎಲ್ಲ ಬಿ ಎಂ ಸಿ ಅವರೇ ಹೋಗ್ತಾರೆ. ಹಾಗಾಗಿ ಬಿ ಎಂ ಸಿಲ್ ಕಟ್ ಆಫು ಬಿಗಿನಿಂಗ್ 2000+ ಇರುತ್ತೆ ಯಾವಾಗಲೂ ಫಸ್ಟ್ ರೌಂಡಲ್ಲಿ. ಸೆಕೆಂಡ್ ರೌಂಡ್ಗೆ 4000 ನಿಯರ್ ಹೊರಟೋಗ್ಬಿಡುತ್ತೆ. 723 ಬಿ ಎಂ ಸಿಲಿ ಸಿಕ್ಕಿತ್ತು, ಈಗ ಏಮ್ಸ್ ಜೋಧ್ಪುರಲ್ಲಿ ಸಿಕ್ಕಿದೆ. 730 ಬಿ ಎಂ ಸಿಯಿಂದ ಏಮ್ಸ್ ಜೋಧ್ಪುರ್. 759 ಬಿ ಎಂ ಸಿಯಿಂದ ಏಮ್ಸ್ ನಾಗ್ಪುರ್. ನೆಕ್ಸ್ಟ್ ಇನ್ನೊಂದು ಕೇಸು 764 ಬಿ ಎಂ ಸಿಯಲ್ಲಿ KEA ಮೂಲಕ ಸಿಕ್ಕಿತ್ತು, ಇದು KEA ಈ ಕಾಲಮು. ಈ ಕಾಲಮಲ್ಲಿ ಎಂ ಸಿ ಸಿ ಇರುತ್ತೆ. ಸೊ ಏಮ್ಸ್ ಮಂಗಳಗಿರಿ ಬಿ ಎಂ ಸಿಯಿಂದ ಬಿ ಎಂ ಸಿ 764 ಇವರು ಅಷ್ಟೇ. ಇಟ್ಸ್ ಮೈ ರಿಕ್ವೆಸ್ಟ್, ಪ್ಲೀಸ್ ಗೆಟ್ ಅಡ್ಮಿಟೆಡ್ ಥ್ರೂ ಎಂ ಸಿ ಸಿ, ನಾಟ್ ಥ್ರೂ KEA, ಸೊ ದಟ್ ಯು ವಿಲ್ ಡೆಡಿಕೇಟ್ ದಿಸ್ ಸೀಟ್ ಟು ಅವರ್ ಕನ್ನಡಿಗಾಸ್. ನೆಕ್ಸ್ಟ್ 770 ಬಿ ಎಂ ಸಿಯಲ್ಲಿ ಇದ್ರು, ಏಮ್ಸ್ ಮಂಗಳಗಿರಿ ಸಿಕ್ಕಿದೆ. ಆಲ್ ದ ಬೆಸ್ಟ್. 803 ಸೇಮ್ ಬಿ ಎಂ ಸಿಯಿಂದ ಬಿ ಎಂ ಸಿ, ದಯವಿಟ್ಟು ಇಲ್ಲೇ ಸೀಟ್ ತಗೊಳ್ಳಿ, ಯಾಕಂದರೆ ಎರಡು ಬಿ ಎಂ ಸಿನೇ. 842 ಬಿ ಎಂ ಸಿಯಿಂದ ಏಮ್ಸ್ ನಾಗ್ಪುರ್ಗೆ ಹೋಗ್ತಾ ಇದ್ದಾರೆ. 849 ಬಿ ಎಂ ಸಿಯಿಂದ ಬಿ ಎಂ ಸಿಯಲ್ಲೇ ಉಳ್ಕೋತಾರೆ. ಸೊ ಇಲ್ಲಿ ಉಳ್ಕೊಳ್ಳಿ ಅಂತ, ಎಂ ಸಿ ಸಿಯಲ್ಲಿ ಉಳ್ಕೊಳ್ಳಿ, KEAದ ದಯವಿಟ್ಟು ನಮ್ಮ ಹುಡುಗರಿಗೆ ಬಿಟ್ಕೊಡಿ ಅಂತ. 864 ಕೆ ಎಂ ಸಿ ಮಂಗಳೂರಲ್ಲಿದ್ದರು, ಈಗ KMC ಮಣಿಪಾಲ್. ಸೊ ಮಣಿಪಾಲ್ಗೆ ದಯವಿಟ್ಟು ಹೋಗಿ, ದೇವರು ಒಳ್ಳೇದು ಮಾಡಲಿ. 867 ಬಿ ಎಂ ಸಿಯಿಂದ ಏಮ್ಸ್ ಮಂಗಳಗಿರಿ. 904 ಬಿ ಎಂ ಸಿಯಿಂದ ಬಿ ಎಂ ಸಿ. 923 ಬಿ ಎಂ ಸಿಯಿಂದ ಬಿ ಎಂ ಸಿ. 937 ಬಿ ಎಂ ಸಿಯಿಂದ ಬಿ ಎಂ ಸಿಯಲ್ಲೇ ಸಿಕ್ಕಿದೆ ನಿಮಗೆ. ನೀವು ಮೂವರು ದಯವಿಟ್ಟು ಎಂ ಸಿ ಸಿ ಮೂಲಕನೇ ಸೀಟ್ ತಗೊಳ್ಳಿ, ನಮ್ಮ ಹುಡುಗರಿಗೆ ಬಿಟ್ಕೊಡಿ. ಇದು 950 ಬಿ ಎಂ ಸಿಲಿ ಸಿಕ್ಕಿತ್ತು, ಇವರೇನು ಪಾರ್ಟಿಸಿಪೇಟ್ ಮಾಡಿದ್ರೋ ಇಲ್ವೋ, ಇಲ್ಲ ಆಪ್ಷನ್ ಎಂಟ್ರಿಯಲ್ಲಿ ಇವರೇನು ಬರೀ ಏಮ್ಸ್ ಹಾಕಿದ್ರು ಏನೋ ಗೊತ್ತಿಲ್ಲ. ಸೊ ಇವರಿಗೆ ಯಾವುದು ಸೀಟ್ ಅಲಾಟ್ ಆಗಿಲ್ಲ ಎಂ ಸಿ ಸಿಯಲ್ಲಿ. ಸೊ ಹಾಗಾಗಿ ಇವ್ರು ಬಿ ಎಂ ಸಿಲಿ ಉಳ್ಕೋತಾರೆ. 982 ಬಿ ಎಂ ಸಿಯಿಂದ ಬಿ ಎಂ ಸಿ, ದಯವಿಟ್ಟು 982 ರ್ಯಾಂಕರು ಅಷ್ಟೇ ಎಂ ಸಿ ಸಿ ಮೂಲಕ ಅಡ್ಮಿಷನ್ ತಗೊಳ್ಳಿ. 985 ಬಿ ಎಂ ಸಿಯಿಂದ ಜಿಪ್ಮರ್ ಪುದುಚೇರಿಗೆ ಹೋಗ್ತಾ ಇದ್ದಾರೆ. 994 ಬಿ ಎಂ ಸಿಯಿಂದ ಏಮ್ಸ್ ನಾಗ್ಪುರ್ಗೆ ಹೋಗ್ತಾ ಇದ್ದಾರೆ. 995 ಅವರು ಅಷ್ಟೇ ಆಪ್ಷನ್ ಎಂಟ್ರಿ ಮಾಡಿದ್ರಾ, ಇಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಇಲ್ವಾ, ಇಲ್ಲ ಬರೀ ಏಮ್ಸ್ ಅಂತ ಹಾಕಿ ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ. ಸೊ ಆ ಲಿಸ್ಟಲ್ಲಿ, ಸೀಟ್ ಅಲಾಟೆಡ್ ಲಿಸ್ಟಲ್ಲಿ ಅವ್ರ ನಂಬರ್ ಇರಲಿಲ್ಲ. ನೆಕ್ಸ್ಟು 1036 ಇಲ್ಲಿವರೆಗೂ 995 ರ್ಯಾಂಕು, ಸೀರಿಯಲ್ ನಂಬರ್ 57ವರೆಗೂ ಆಗುತ್ತೆ. ನೆಕ್ಸ್ಟು 1000 ದಾಟಿದ ಮೇಲೆ ಬಿ ಎಂ ಸಿಯಿಂದ KMC ಮಣಿಪಾಲಲ್ಲಿರೋ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿದೆ. ನೋಡೋಣ ಇವರು ಏನು ಮಾಡ್ತಾರೆ ಅಂತ, ಏಕೆಂದರೆ ನಾವು ಹೇಳೋದು ಈಸಿ, ಇಲ್ಲಿ ಬಿಟ್ಬಿಡಿ ಅಲ್ಲಿ ಹೋಗಿ ಅಂತ. ಸೊ ಅವ್ರ ಮನೆಯಲ್ಲಿ ಅವ್ರ ಕಂಡೀಷನ್ಸು, ಅವರ ಎಮೋಷನ್ಸು, ಅವ್ರ ಫ್ರೆಂಡ್ಸ್ ಗೈಡೆನ್ಸು, ರಿಲೇಟಿವ್ಸು ಸಜೆಷನ್ ಎಲ್ಲ ತೊಗೊಂಡು ಏನು ಮಾಡ್ತಾರೆ, ಬಿ ಎಂ ಸಿ ಅಲ್ಲೇ ಉಳ್ಕೋತಾರ, ಇಲ್ಲ KMC ಮಣಿಪಾಲ್ಗೆ ಹೋಗ್ತಾರೋ ಗೊತ್ತಿಲ್ಲ. ಯಾಕಂದರೆ ಇವೆಲ್ಲ 100% ಏನು ಕಾನ್ಫಿಡೆಂಟ್ ಆಗಿ ನಾವು ಹೇಳೋಕ್ಕಾಗಲ್ಲ. ಇಟ್ ಇಸ್ ದೇರ್ ಪರ್ಸನಲ್ ಡಿಸಿಷನ್. 1079 ಬಿ ಎಂ ಸಿಯಿಂದ ಏಮ್ಸ್ ಮಂಗಳಗಿರಿಗೆ ಹೋಗ್ತಾ ಇದ್ದಾರೆ. 1080 ಏಮ್ಸ್ ಮಂಗಳಗಿರಿಗೆ ಹೋಗ್ತಾ ಇದ್ದಾರೆ ಬಿ ಎಂ ಸಿಯಿಂದ. 1081 ಬಿ ಎಂ ಸಿಯಿಂದ ಏಮ್ಸ್ ರಾಯ್ಪುರ್ಗೆ ಹೋಗ್ತಾ ಇದ್ದಾರೆ. 1175 ಅವರಿಗೆ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ ಎಂ ಸಿ ಸಿಯಲ್ಲಿ. ಅವರೇನು ಪಾರ್ಟಿಸಿಪೇಟ್ ಮಾಡಿದರೆ ಇಲ್ವಾ ಏನೋ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಮಾಡಿದ್ದಿದ್ರೆ ಅವರು ಆಪ್ಷನ್ ಎಂಟ್ರಿ ಮಾಡಿದರೆ ಚೆನ್ನಾಗಿರ್ತಿತ್ತು, ಯಾಕೆಂದರೆ ಅವ್ರಿಗೂ ಸೀಟ್ ಅಲಾಟ್ ಆಗ್ತಿತ್ತು, ಇಲ್ಲಿ ಕನ್ನಡಿಗರಿಗೆ ಒಂದು ಸೀಟ್ ಉಳ್ಕೋತಿತ್ತು ಅಂತ ನಾವು ಈ ಎಂಡಿಂದ ಮಾತಾಡ್ತೀವಿ. ಅವ್ರ ಎಂಡಿಂದ ಅವ್ರಿಗೆ ಏನೇನು ಕನ್ಸ್ಟೆಂಟ್ಸ್ ಇದೋ ಗೊತ್ತಿಲ್ಲ ನಮಗೆ. 1199 ಆಲ್ ಇಂಡಿಯಾ ರ್ಯಾಂಕು ಗುಲ್ಬರ್ಗದಲ್ಲಿ ಸಿಕ್ಕಿತ್ತು, ಏಮ್ಸ್ ಹೈದ್ರಾಬಾದ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್. 1203 1203 ಬಿ ಎಂ ಸಿಯಿಂದ ಬಿ ಎಂ ಸಿಯಲ್ಲಿ ಇದ್ದಾರೆ, ದಯವಿಟ್ಟು ಎಂ ಸಿ ಸಿಯಲ್ಲಿ ಅಡ್ಮಿಷನ್ ತಗೊಳ್ಳಿ. 1240 ಬಿ ಎಂ ಸಿಯಿಂದ ಏಮ್ಸ್ ನಾಗ್ಪುರ್. 1287 ಬಿ ಎಂ ಸಿಯಿಂದ ಬಿ ಎಂ ಸಿ. 1288 ಬಿ ಎಂ ಸಿಯಿಂದ ಬಿ ಎಂ ಸಿ. 1290 ಬಿ ಎಂ ಸಿಯಿಂದ ಇವರು ಮೋಸ್ಟ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅನ್ಸುತ್ತೆ, ಇಲ್ಲ ಮಾಡಿದ್ರು ಬಿ ಎಂ ಸಿ ಹಾಕಿರಲಿಲ್ಲ ಅನ್ಸುತ್ತೆ, ಹಾಗಾಗಿ ಸಿಕ್ಕಿಲ್ಲ. ಅವರು ಆಪ್ಷನ್ ಎಂಟ್ರಿ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಮಾಡಿದ್ರೆ ಚೆನ್ನಾಗಿರ್ತಿತ್ತು. 1291 ಬಿ ಎಂ ಸಿಯಿಂದ ಬಿ ಎಂ ಸಿಯಲ್ಲಿ ಉಳ್ಕೊಂಡಿದ್ದಾರೆ. 1298 ಬಿ ಎಂ ಸಿಯಿಂದ ಜಿಪ್ಮರ್ ಪುದುಚೇರಿ ಗ್ಯಾರಂಟಿ ಹೋಗ್ತಾರೆ. 1299 ಬಿ ಎಂ ಸಿಯಿಂದ ಬಿ ಎಂ ಸಿ. ನೀವು ಬಿ ಎಂ ಸಿಯಲ್ಲಿ ಇರಿ, ಬಟ್ ಎಂ ಸಿ ಸಿ ಮೂಲಕ ಸೀಟ್ ತಗೊಳ್ಳಿ. ನೆಕ್ಸ್ಟ್ 1320 ಬಿ ಎಂ ಸಿಯಿಂದ ಭುವನೇಶ್ವರ್ಗೆ ಹೋಗ್ತಾ ಇದ್ದಾರೆ. 1325 ಬಿ ಎಂ ಸಿಯಿಂದ ಮಂಗಳಗಿರಿಗೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ಬಿ ಎಂ ಸಿ ಆಯಿತು. ಮುಂದಿನ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಬಿ ಎಂ ಸಿಗಳೇನು ನೋಡಿದ್ವಿ. ಈಗ ಎಂ ಎಂ ಸಿ
ಕೆ ಎಲ್ಲಿ MMCಯಲ್ಲಿ ಸಿಕ್ಕಿತ್ತು, ಈಗ BMCಯಲ್ಲಿ ಸಿಕ್ಕಿದೆ. ದಯವಿಟ್ಟು BMCಗೆ ಅಡ್ಮಿಟ್ ಆಗಿ ಥ್ರೂ KE. ಸೊ BMCಯಲ್ಲಿ ಒಂದು ಸೀಟ್ ಖಾಲಿ ಇರುತ್ತೆ. ಸೊ ಅಲ್ಲಿ ಬೇರೆ ಯಾರಾದರೂ ಹುಡುಗರು ನಮ್ಮ ಹುಡುಗರೇ ಬಂದು ಸೇರ್ಕೋತಾರೆ. ನೆಕ್ಸ್ಟ್ 1344 ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ ಸಿಕ್ಕಿತ್ತು, ಈಗ ಅಟಲ್ ಬಿಹಾರಿ ವಾಜಪೇಯಿನೇ ಸಿಕ್ಕಿದೆ. ಹೇಳೋದು ಈಸಿ, ನೀವು ಇಲ್ಲೇ ಅಡ್ಮಿಷನ್ ತಗೊಂಬಿಡಿ ಅಂತ. ಬಟ್ ಅವರ ಆಸೆ ಏನಿದೆಯೋ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರು BMC ಬೇಕು ಅಂತ ಅಂದ್ಕೊಂಡಿರಬಹುದು. ಸೊ ಅವ್ರು KEಯಲ್ಲಿ ಉಳ್ಕೋತಾರ, ಇಲ್ಲ MCC ಸೀಟ್ ಉಳಿಸ್ಕೋತಾರ, ಏನು ಅಂತ ಗೊತ್ತಿಲ್ಲ. ಹೊರಗಡೆಯಿಂದ ಹೇಳೋದು ತುಂಬ ಈಸಿ, ನಿಮಗೆ ಅಟಲ್ ಬಿಹಾರಿ ವಾಜಪೇಯಿ ಸಿಕ್ಕಿದೆ MCC ಇಲ್ಲ, ದಯವಿಟ್ಟು ಅಡ್ಮಿಷನ್ ಮಾಡ್ಕೊಂಬಿಡಿ, ಇಲ್ಲಿ ಬಿಟ್ಕೊಡಿ ಅಂತ ನಾವು ಹೇಳ್ಬಿಡ್ಬೋದು. ಬಟ್ ಅವ್ರಿಗೆ ಎಲ್ರಿಗೂ ಅಟಲ್ ಬಿಹಾರಿ ವಾಜಪೇಯಿ ಸೇಕೋರಿಗೆ BMC ಬೇಕು ಅನ್ಸುತ್ತೆ. ಕೆಲವರು ದಿಲ್ ಬಿ ವೆರಿ ಹ್ಯಾಪಿ ವಿತ್ ಅಟಲ್ ಬಿಹಾರಿ ವಾಜಪೇಯಿ. ಸೊ ಇಟ್ ಈಸ್ ದೇರ್ ಪರ್ಸನಲ್ ಡಿಸಿಷನ್, ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಹಾಗಾಗಿ ಅದನ್ನು ಬೋಲ್ಡ್ ಮಾಡಿಲ್ಲ ನಾನು. 1363 ಆಲ್ ಇಂಡಿಯಾ ರ್ಯಾಂಕ್ MMC ಇಂದ ಏಮ್ಸ್ ಹೈದರಾಬಾದ್ಗೆ ಹೋಗ್ತಾ ಇದ್ದಾರೆ ಅನ್ಕೊಳ್ಳಿ. 1389 MMC ಇಂದ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಹೌದು, MMC ಅಲ್ಲಿ ಇರ್ತಾರೆ, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಸಿಕ್ಕರೆ ಖುಷಿಯಾಗಿ ಸೇರ್ಕೋತಾರೆ. ಸೊ ಇವರು MCC ಅಲ್ಲೇ ಅಡ್ಮಿಷನ್ ತಗೋಬಹುದು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ 1399 ಅಟಲ್ ಬಿಹಾರಿ ವಾಜಪೇಯಿಯಲ್ಲಿದ್ದರು, ಇವರು ಇಲ್ಲಿಂದ ಡೈರೆಕ್ಟ್ ಆಗಿ ಚೆನ್ನೈ ಎಕ್ಸ್ಪ್ರೆಸ್ ಹತ್ತಿದ್ದಾರೆ. 1399 ಅವರು ಅಟಲ್ ಬಿಹಾರಿ ವಾಜಪೇಯಿಯಿಂದ ಗೌರ್ಮೆಂಟ್ ಕಿಲ್ಪಾಕ್ ಮೆಡಿಕಲ್ ಕಾಲೇಜ್ ಚೆನ್ನೈ, ದಯವಿಟ್ಟು ಇಲ್ಲೇ ಅಡ್ಮಿಷನ್ ತಗೊಳ್ಳಿ ಚೆನ್ನೈಯಲ್ಲೇ. 1411 KMC ಮಂಗಳೂರಿಂದ KMC ಮಣಿಪಾಲು. 1429 ಕಿಮ್ಸ್ ಬೆಂಗಳೂರು, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಇದ್ರು KE ಮೂಲಕ, ಈಗ ಕಸ್ತೂರ್ಬಾ ಮಣಿಪಾಲ್ಗೆ ಸಿಕ್ಕಿದೆ. ದಯವಿಟ್ಟು ಕಸ್ತೂರ್ಬಾ ಮೆಡಿಕಲ್ ಅಲ್ಲಿ ತಗೊಳ್ಳಿ. ಸೊ ಮಣಿಪಾಲ್ಗೆ ಒಳ್ಳೆ ಹೆಸರಿದೆ. 1450 ಆಲ್ ಇಂಡಿಯಾ ರ್ಯಾಂಕು, MMC ಯಲ್ಲಿದ್ದರು, ಏಮ್ಸ್ ಪಾಟ್ನಾಗೆ ಹೋಗ್ತಾ ಇದ್ದಾರೆ. 1452 ಎರಡೂ ಕಡೆ MMC ಅಲಾಟ್ ಆಗಿದೆ. 1462 ಎರಡೂ ಕಡೆ MMC ಅಲಾಟ್ ಆಗಿದೆ. ಸೊ ಇವರೆಲ್ಲ ಮನ್ಸು ಮಾಡಬೇಕಾಗತ್ತೆ MCCಯಲ್ಲಿ ಸೀಟ್ ತಗೊಳ್ಳೋಣ ಅಂತ, ಆಗ ಇವೆರಡು ಸೀಟು ಉಳ್ಕೊಳ್ಳುತ್ತೆ. 1469 ಅವ್ರಿಗೆ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ MCC ಮೂಲಕ. 1481 BMC ಇಂದ ಭುವನೇಶ್ವರ್ ಏಮ್ಸ್, MMC 1483 ಮೈಸೂರು ಮೆಡಿಕಲ್ ಕಾಲೇಜಿಂದ ಏಮ್ಸ್ ಪಾಟ್ನಾ. 1494 KMC ಮಂಗಳೂರಿಂದ KMC ಮಣಿಪಾಲ್. 1528 ಅಟಲ್ ಬಿಹಾರಿ ವಾಜಪೇಯಿಯಿಂದ ಏಮ್ಸ್ ಪಾಟ್ನಾಗೆ ಹೋಗ್ತಾರೆ. 1535 BMC ಇಂದ BMC, ಸೊ ಇವರು ಅಷ್ಟೇ MCCಯಲ್ಲಿ ಸೀಟ್ ತಗೊಳ್ಳಿ. 1549 ಬೆಲ್ಗಾಮಲ್ಲಿ ಇದ್ದಾರೆ KE ಮೂಲಕ, ಈಗ MMCಗೆ ಅಪ್ಗ್ರೇಡ್ ಆಗಿಬಿಟ್ಟಿದ್ದಾರೆ MCCಯಲ್ಲಿ. ಸೊ MCC ಮೂಲಕ ಹೋಗೋದೇ ವಾಸಿ ಇವರು. 1554 BMCಯಲ್ಲಿ ಇದ್ದರು, ಈಗ MCC ಮೂಲಕ ಅಟಲ್ ಬಿಹಾರಿ ವಾಜಪೇಯಿ. ಸೊ ಇವ್ರಿಗೆ ನೀವೇನು ಸಜೆಷನ್ ಕೊಡ್ತೀರಾ ನೀವೇ ಯೋಚನೆ ಮಾಡಿ. ನೀವು ಆ ಪೊಸಿಷನ್ ಎಕ್ಸಾಕ್ಟ್ ಆಗಿ ಇದ್ದರೆ ಹಾನೆಸ್ಟ್ ಆಗಿ ಏನು ಮಾಡ್ತಿದ್ರಿ ಅಂತ ಯೋಚನೆ ಮಾಡಿ. 1577 JJM ದಾವಣಗೆರೆ KE ಮೂಲಕ, ಬಟ್ MCC ಮೂಲಕ ಯಾವುದೂ ಸೀಟ್ ಇಲ್ಲ. 1593 ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿತ್ತು, ಏಮ್ಸ್ ಬಠಿಂಡಾಗೆ ಹೋಗ್ತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿಯಲ್ಲಿದ್ದರು 1623 ಅವರು, ಈಗ MMC. ಇವರು ಏನು ಮಾಡಬಹುದು ಅಂತ ನೀವು ಯೋಚನೆ ಮಾಡಿ. ಅಟಲ್ ಬಿಹಾರಿ ವಾಜಪೇಯಿಯಲ್ಲಿದ್ದರು, ಈಗ MCC ಮೂಲಕ MMCಯಲ್ಲಿದ್ದಾರೆ. 1642 1642 ಅಟಲ್ ಬಿಹಾರಿ ವಾಜಪೇಯಿಯಲ್ಲಿದ್ದರು, ಏಮ್ಸ್ ಹೈದರಾಬಾದ್ಗೆ ಹೋಗ್ತಾರೆ. 1655 BMCಯಲ್ಲಿದ್ದರು, MMCಗೆ ಬಂದಿದ್ದಾರೆ. ಇವರು ಏನು ಮಾಡಬಹುದು ಅಂತ ನೀವೇ ಯೋಚನೆ ಮಾಡಿ. 1658 1958 ಮೈಸೂರು ಮೆಡಿಕಲ್ ಕಾಲೇಜಿಂದ ಹೈದರಾಬಾದ್ ಏಮ್ಸ್ಗೆ ಹೋಗ್ತಾ ಇದ್ದಾರೆ. 1684 BMC ಇಂದ ಜಿಪ್ಮರ್ ಪುದುಚೇರಿ, ವೆರಿ ಗುಡ್. 1687 MMC ಇಂದ ಏಮ್ಸ್ ಗೋರಖ್ಪುರ್. 1693 ಪಾರ್ಟಿಸಿಪೇಟ್ ಮಾಡಿಲ್ಲ ಅನ್ಸುತ್ತೆ, ಇಲ್ಲ ಮಾಡಿದ್ರು, ಅವ್ರಿಗೆ ಸೀಟ್ ಅಲಾಟ್ ಆಗಿಲ್ಲ. 1701 101, ಇಲ್ಲಿಗೆ 100 ಮುಗೀತು, ಈಗ 101ನೇದು 1701 ರ್ಯಾಂಕು ಅಟಲ್ ಬಿಹಾರಿ ವಾಜಪೇಯಿಯಿಂದ ಏಮ್ಸ್ ಗೋರಖ್ಪುರ್. 102 ಅಟಲ್ ಬಿಹಾರಿ ವಾಜಪೇಯಿಯಿಂದ ಎಲ್ಲೂ ಇಲ್ಲ, ಅಲಾಟ್ ಆಗಿಲ್ಲ ಇವರಿಗೆ. 1792 1802 ಅವ್ರು ಪಾರ್ಟಿಸಿಪೇಟ್ ಮಾಡಿಲ್ವೋ ಅಲಾಟ್ ಆಗಿಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಲಿಸ್ಟಲ್ಲಿ ಇಲ್ಲ. 1875 ಮೈಸೂರಿಂದ ಮಂಗಳಗಿರಿಗೆ ಹೋಗ್ತಾ ಇದ್ದಾರೆ ಏಮ್ಸು. 1890 ಅಟಲ್ ಬಿಹಾರಿ ವಾಜಪೇಯಿಯಿಂದ ಮೈಸೂರು ಮೆಡಿಕಲ್ ಕಾಲೇಜ್. ಇವರು ಏನು ಮಾಡ್ಬೋದು ಅಂತ ನೀವೇ ಸಜೆಸ್ಟ್ ಮಾಡಿ ನೋಡೋಣ. 1907 ಸಜೆಷನ್ ಕೊಡೋದು ತುಂಬ ಈಸಿ, ಬಟ್ ಫಾಲೋ ಮಾಡಬೇಕಾದ್ರೆ ನೀವೇ ಆ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ರಿ ಅಂತ ಯೋಚನೆ ಮಾಡ್ಕೊಂಡು ಸಜೆಷನ್ ಕೊಡಿ. 1907 ಅಟಲ್ ಬಿಹಾರಿ ವಾಜಪೇಯಿಯಿಂದ ಏಮ್ಸ್ ಗೋರಖ್ಪುರ್. 1920 MMC ಇಂದ ಏಮ್ಸ್ ರಾಜ್ಕೋಟ್. 1921 1921 and 1929 MCC ಮೂಲಕ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ. 1935 ಮೈಸೂರು ಮೆಡಿಕಲ್ ಕಾಲೇಜಿಂದ ಡೈರೆಕ್ಟಾಗಿ ಏಮ್ಸ್ ರಾಜ್ಕೋಟ್. 1940 ಯಾವುದೂ ಸೀಟ್ ಅಲಾಟ್ ಆಗಿಲ್ಲ. 1957 KMC ಮಂಗಳೂರಿಂದ ಗಾಂಧಿ ಮೆಡಿಕಲ್ ಕಾಲೇಜ್ ಸಿಕಂದ್ರಾಬಾದ್. ತುಂಬ ಚೆನ್ನಾಗಿದೆಯಂತೆ ಗಾಂಧಿ ಮೆಡಿಕಲ್ ಕಾಲೇಜ್ ಸಿಕಂದ್ರಾಬಾದ್. ಸೊ ಗೊತ್ತಿರೋರು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಹಾಗಾಗಿ 1957 ಸಹ ಸಿಕಂದ್ರಾಬಾದ್ಗೆ ಹೋಗಬಹುದು ಅಂದ್ಕೊಂಡಿದ್ದೀನಿ. 1958 BMC, ಬಟ್ MCC ಮೂಲಕ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ. 1982 ಅಟಲ್ ಬಿಹಾರಿ ವಾಜಪೇಯಿಯಿಂದ ಏಮ್ಸ್ ಬಿಲಾಸ್ಪುರ್. 2022 ರ್ಯಾಂಕು ಅಟಲ್ ಬಿಹಾರಿ ವಾಜಪೇಯಿಯಿಂದ ಗಾಂಧಿ ಮೆಡಿಕಲ್ ಕಾಲೇಜ್ ಸಿಕಂದ್ರಾಬಾದ್. 2027 JJM ದಾವಣಗೆರೆಯಲ್ಲಿದ್ದಾರೆ, ಬಟ್ MCC ಮೂಲಕ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ.
2054 ಆಲ್ ಇಂಡಿಯಾ ರ್ಯಾಂಕು ಅಟಲ್ ಬಿಹಾರಿ ವಾಜಪೇಯಿಯಿಂದ MMCಗೆ ಸಿಕ್ಕಿದೆ. ಅವ್ರು ಏನು ಮಾಡ್ತಾರೆ, ಏನು ಮಾಡ್ಬೋದು ಅಂತ ನೀವೇ ಸಜೆಷನ್ ಕೊಡಿ. 2055 ಅಟಲ್ ಬಿಹಾರಿ ವಾಜಪೇಯಿಯಿಂದ ಅಟಲ್ ಬಿಹಾರಿ ವಾಜಪೇಯಿಯಲ್ಲಿದೆ, ಅಲ್ಲೇ ಇದ್ದಾರೆ. ಸೊ ಇವ್ರಿಗೆ ಏನಾದರೂ ಇಷ್ಟ ಇದ್ರೆ ಅಟಲ್ ಬಿಹಾರಿ ವಾಜಪೇಯಿ ದಯವಿಟ್ಟು ಇಲ್ಲೇ ಅಡ್ಮಿಷನ್ ತಗೊಂಬಿಡಿ MCCಯಲ್ಲೇ. 2057 MMCಯಲ್ಲಿ ಇದ್ರು, MMCಯಲ್ಲೇ ಉಳ್ಕೊಂಡಿದ್ದಾರೆ MCC ಮೂಲಕನು. 2063 BMCಯಿಂದ ಏಮ್ಸ್ ಪಾಟ್ನಾ, 2065 MMCಯಿಂದ ಏಮ್ಸ್ ಗೋರಖ್ಪುರ್. ಇವರು ಏಮ್ಸ್ ಇರೋದ್ರಿಂದ ಇವರು ಖಂಡಿತ ಹೋಗುವ ಸಾಧ್ಯತೆಗಳು ಜಾಸ್ತಿ ಇದೆ. 122ನೇದು MMCಯಲ್ಲಿ ಸಿಕ್ಕಿದ್ದ KA ಮೂಲಕ, MCC ಮೂಲಕ ಏನೂ ಸಿಕ್ಕಿಲ್ಲ. 123ನೇ ಸೀರಿಯಲ್ ನಂಬರು, ಆಲ್ ಇಂಡಿಯಾ ರ್ಯಾಂಕ್ 2100, BMCಯಿಂದ ಏಮ್ಸ್ ಮಂಗಳಗಿರಿ. ಆಲ್ ದ ಬೆಸ್ಟ್. 2118 ರ್ಯಾಂಕು ವಿಮ್ಸ್ ಬಳ್ಳಾರಿಯಿಂದ ವಿಮ್ಸ್ ಬಳ್ಳಾರಿ. ನಿಮ್ಗೆ ಏನಾದ್ರೆ ಹ್ಯಾಪಿ ಆಗಿದ್ರೆ ಬಳ್ಳಾರಿಯಲ್ಲೇ ಉಳ್ಕೋಬೇಕು ಅಂದ್ರೆ ದಯವಿಟ್ಟು ಇಲ್ಲೇ ಅಡ್ಮಿಷನ್ ತಗೊಳ್ಳಿ MCC ಮೂಲಕ. 2150 BMCಯಿಂದ BMC ಅಡ್ಮಿಷನ್. ಇನ್ನೇನು ಕರ್ನಾಟಕದಲ್ಲಿ ಉಳ್ಕೋಬೇಕು ಅಂದ್ರೆ ಖಂಡಿತ ನೀವು MCC ಮೂಲಕ ಇಲ್ಲೇ ಅಡ್ಮಿಷನ್ ತಗೊಳ್ಳಿ. ಕನ್ನಡಿಗರು ಯೂಶಲಿ ಅವ್ರು ಊರು ಬಿಟ್ಟೇ ಹೋಗಲ್ಲ, ನೆಕ್ಸ್ಟ್ ರಾಜ್ಯ ಬಿಟ್ಟು ಹೋಗೋರು ತುಂಬಾ ಕಡಿಮೆ. ಏಮ್ಸ್ ಡೆಲ್ಲಿ, ಜಿಪ್ಮರ್ ಪುದುಚೇರಿ ಆ ಥರ ಸಿಕ್ಕರೆ ಮಾತ್ರ ಸ್ವಲ್ಪ ತ್ಯಾಗ ಮಾಡಿ ಹೋಗ್ತಾ ಇದೀವಿ ಅಂತ ಅನ್ಕೋತಾರೆ. ಇಲ್ಲ ಅಂದ್ರೆ ಮಾತ್ರ ಊರು ಬಿಟ್ಟು ಪಕ್ಕದ ಊರಿಗೆ ಹೋಗೋಕ್ಕೂ ಇಷ್ಟಪಡಲ್ಲ ನಾವು ಕನ್ನಡಿಗರು. ನಾವು ಇರೋ ಕಡೆನೇ ಇರಬೇಕು ಅಂತ. ಹಾಗಾಗಿ ನಮ್ಮಲ್ಲಿರೋ 15% ಆಲ್ ಇಂಡಿಯಾ ಕೋಟಾ ಎಲ್ಲ ಬೇರೆಯವರೇ ಬಂದು ತಗೋತಾ ಇರ್ತಾರೆ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಈ 15% ಕೋಟಾದಲ್ಲಿ ಕನ್ನಡಿಗರೇ ನೀವು ತಗೊಳ್ಳಿ. ನೀವು ಸ್ಯಾಕ್ರಿಫೈಸ್ ಮಾಡಿರೋಂಥ ಸೀಟಿಗೆ ನಮ್ಮ ಕನ್ನಡಿಗರೇ ಮತ್ತೆ ಬರ್ತಾರೆ ಅಂತ. ರ್ಯಾಂಕ್ ನಂಬರ್ 2162 ಅಟಲ್ ಬಿಹಾರಿ ವಾಜಪೇಯಿಯಲ್ಲಿದ್ದರು, ಏಮ್ಸ್ ಕಲ್ಯಾಣಿ. ಆಲ್ ದ ಬೆಸ್ಟ್. 2186, 2191ಗೆ MCCಲಿ ಯಾವುದು ಸೀಟ್ ಅಲಾಟ್ ಆಗಿಲ್ಲ. 2197 MMCಯಿಂದ MMC, 2200 MMCಯಿಂದ MMC, 2202 ಅಟಲ್ ಬಿಹಾರಿಯಿಂದ ಅಟಲ್ ಬಿಹಾರಿ, 2213 MMCಯಿಂದ ಅಟಲ್ ಬಿಹಾರಿ ವಾಜಪೇಯಿ. ಇಲ್ಲಿ ಡಿಸಿಷನ್ ತಗೊಳ್ಳೋದು ಪಾಪ ಇವರಿಗೆ ಕಷ್ಟ ಆಗುತ್ತೆ. ಇವ್ರೇನು ಅನ್ಕೋತಾರೆ, MMCಯಲ್ಲಿ ಉಳ್ಕೋತೀನಿ, KA ಸೆಕೆಂಡ್ ರೌಂಡಲ್ಲಿ BMC ಸಿಗುತ್ತೆ ಅಂತ ಅನ್ಕೋತಾರೆ. 2214 MMCಯಿಂದ MMC, 2226 2226 ಅಟಲ್ ಬಿಹಾರಿ ವಾಜಪೇಯಿಯಿಂದ ಜಿಪ್ಮರ್ ಕಾರೈಕಲ್, 2236 ಅಟಲ್ ಬಿಹಾರಿ ವಾಜಪೇಯಿಯಿಂದ ಅಟಲ್ ಬಿಹಾರಿ ವಾಜಪೇಯಿನೇ ಇದ್ದಾರೆ. 2244 ಅಟಲ್ ಬಿಹಾರಿ ವಾಜಪೇಯಿಯಿಂದ ಏಮ್ಸ್ ಮಂಗಳಗಿರಿ. 2266 MCCಯಲ್ಲಿ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ. 2271 ಅಟಲ್ ಬಿಹಾರಿ ವಾಜಪೇಯಿಯಿಂದ ಜಿಪ್ಮರ್ ಪುದುಚೇರಿಗೆ ಹೋಗ್ತಾ ಇದ್ದಾರೆ. 2275 2309ಗೆ ಎರಡಕ್ಕೂ ಅಲಾಟ್ ಆಗಿಲ್ಲ. 2337 ಅವ್ರಿಗೂ ಅಲಾಟ್ ಆಗಿಲ್ಲ. 2225 BMCಯಿಂದ ಏಮ್ಸ್ ರಾಯ್ಪುರ್ಗೆ ಹೋಗ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ನೆಕ್ಸ್ಟ್ 2348ಕ್ಕೆ ಹೋಗೋಣ. 2348 ಕಿಮ್ಸ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರಲ್ಲಿದ್ರು, ಇವ್ರಿಗೆ ಅಟಲ್ ಬಿಹಾರಿ ಸಿಕ್ಕಿದೆ. ದಯವಿಟ್ಟು ತುಂಬಾ ಚೆನ್ನಾಗಿದೆ ಅಟಲ್ ಬಿಹಾರಿ, ಇಲ್ಲೇ ಸೇರ್ಕೊಂಡ್ಬಿಡಿ. 2355 ಅಟಲ್ ಬಿಹಾರಿ ವಾಜಪೇಯಿಯಿಂದ ಅಟಲ್ ಬಿಹಾರಿ ವಾಜಪೇಯಿ, ನೀವು ಅಷ್ಟೇ MCC ಮೂಲಕ ಅಡ್ಮಿಷನ್ ತಗೊಂಡ್ಬಿಡಿ. 2365 2403 2409 MCC ಮೂಲಕ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ. 2441 BMCಯಿಂದ ಏಮ್ಸ್ ಮಂಗಳಗಿರಿಗೆ ಹೋಗ್ತಾ ಇದ್ದಾರೆ. 2471 ರ್ಯಾಂಕು ಅಟಲ್ ಬಿಹಾರಿ ವಾಜಪೇಯಿಯಿಂದ ಏಮ್ಸ್ ರಾಯ್ಬರೇಲಿಗೆ ಹೋಗ್ತಾ ಇದ್ದಾರೆ. 2477 2485 MCC ಮೂಲಕ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ. 2478 BMCಯಿಂದ ಏಮ್ಸ್ ಮಂಗಳಗಿರಿ ಹೋಗ್ತಾರೆ. 2499 MMCಯಿಂದ ಏಮ್ಸ್ ದೇವ್ಗರ್ ಹೋಗ್ತಾರೆ ಅನ್ಕೊಂಡಿದ್ದೀನಿ, ಅದಕ್ಕೆ ಬೋಲ್ಡ್ ಮಾಡಿದ್ದೀನಿ. 2548 ಅಟಲ್ ಬಿಹಾರಿ ವಾಜಪೇಯಿಯಿಂದ ಏಮ್ಸ್ ರಾಯ್ಬರೇಲಿ. 2554 ಸೇಂಟ್ ಜಾನ್ಸ್ ಇಂದ ಕಸ್ತೂರ್ಬಾ ಮಣಿಪಾಲ್ ಯೂನಿವರ್ಸಿಟಿ ಮಣಿಪಾಲ. 2573 BMCಯಿಂದ ಏಮ್ಸ್ ಹೈದರಾಬಾದ್. 2591 BMCಯಿಂದ ಜಿಪ್ಮರ್ ಪುದುಚೇರಿ. 2602 ಕಸ್ತೂರ್ಬಾ ಮಂಗಳೂರಿಂದ ಏಮ್ಸ್ ದೇವ್ಗರ್. 2657 ಅಟಲ್ ಬಿಹಾರಿ ವಾಜಪೇಯಿಯಿಂದ ಏಮ್ಸ್ ಗುವಾಹಟಿ. 2671 MMCಯಿಂದ ಏಮ್ಸ್ ದೇವ್ಗರ್. 2816 BMCಯಿಂದ ಏಮ್ಸ್ ಮಧುರೈ. 162ನೇದು 2877 ರ್ಯಾಂಕು BMCಯಿಂದ BMC. 162 ಸೀರಿಯಲ್ ನಂಬರ್ ಆಯಿತು. ಈಗಲೇ ನಿಮಗೆ ಒಂದಷ್ಟು ಪಿಕ್ಚರ್ ಜ್ಞಾಪಕ ಬರ್ತಾ ಇರುತ್ತೆ, ಎಷ್ಟು ಜನ KA ಇಂದ ಹೊರಗಡೆ ಹೋಗಿ MCCಯಲ್ಲಿ ಸೀಟ್ ತಗೋಬಹುದು ಅಂತ. 2878 ಕಿಮ್ಸ್ ಹುಬ್ಳಿಯಿಂದ ಕಿಮ್ಸ್ ಹುಬ್ಳಿಯಲ್ಲೇ ಉಳ್ಕೊಂಡಿದ್ದಾರೆ. 2952 ಕಸ್ತೂರ್ಬಾ ಮಂಗಳೂರಿಂದ ಏಮ್ಸ್ ಗುವಾಹಟಿ. ಆಲ್ ದ ಬೆಸ್ಟ್. 2958 MMCಯಿಂದ ಏಮ್ಸ್ ಮಧುರೈ. 2962 ರ್ಯಾಂಕು ಅಟಲ್ ಬಿಹಾರಿ ವಾಜಪೇಯಿಯಿಂದ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ ಸಿಕ್ಕಿದೆ. 2969 ಅಟಲ್ ಬಿಹಾರಿ ವಾಜಪೇಯಿಯಿಂದ ಕೊಯಮತ್ತೂರು ಮೆಡಿಕಲ್ ಕಾಲೇಜು. 2995 ಅಟಲ್ ಬಿಹಾರಿ ವಾಜಪೇಯಿ KA ಮೂಲಕ ಇದ್ರು, ಬಟ್ MCC ಮೂಲಕ BMC ಸಿಕ್ಕಿದೆ, ನೀವು ಇಲ್ಲೇ ಉಳ್ಕೊಳ್ಳಿ BMCಯಲ್ಲೇ. 2997 BMCಯಿಂದ ನಲಂದಾ ಮೆಡಿಕಲ್ ಕಾಲೇಜ್ ಪಾಟ್ನಾ. 3010 ಕಸ್ತೂರ್ಬಾ ಮಂಗಳೂರಿಂದ ಜಿಪ್ಮರ್ ಕಾರೈಕಲ್. ಆಲ್ ದ ಬೆಸ್ಟ್. 3017 MMCಯಿಂದ ಏಮ್ಸ್ ದೇವ್ಗರ್. 3040 MMCಯಿಂದ BMC. ದಯವಿಟ್ಟು BMCಯಲ್ಲಿ ಅಡ್ಮಿಷನ್ ತಗೊಳ್ಳಿ.
3064 ಬಿ ಎಂ ಸಿಯಿಂದ ಏಮ್ಸ್ ಮದುರೈ. 3075 ಎಂ ಎಂ ಸಿಯಿಂದ ಏಮ್ಸ್ ಮದುರೈ. 3083 ಎಂ ಎಂ ಸಿಯಿಂದ ಇ ಎಸ್ ಐ ಬೆಂಗಳೂರು. ಇವರು ತುಂಬಾ ಯೋಚನೆ ಮಾಡ್ತಾರೆ, ಎಂ ಎಂ ಸಿ ಉಳಿಸ್ಕೊಳ್ಳ ಇ ಎಸ್ ಐ ಇಂದಲೇ ಇರಲ್ಲ ಅಂತ. ನನ್ನ ಪ್ರಕಾರ ಇವರು ಎಂ ಎಂ ಸಿಲಿ ಇರ್ಬೋದು, ಅದಕ್ಕೆ ಬೋಲ್ಡ್ ಮಾಡಿಲ್ಲ. 3087 ಎಂ ಎಂ ಸಿಯಿಂದ ಎಂ ಎಂ ಸಿ. ಇವರು ದಯವಿಟ್ಟು ಎಂ ಸಿ ಸಿ ಮೂಲಕ ಅಡ್ಮಿಷನ್ ತಗೊಳ್ಳಿ. 3104 ಕಸ್ತೂರ್ಬಾ ಮಂಗಳೂರಿಂದ ಕಸ್ತೂರ್ಬಾ ಮಣಿಪಾಲ್. 3105 ಬಿ ಎಂ ಸಿಯಲ್ಲಿ ಸಿಕ್ಕಿತ್ತು ಕೆಇಎ, ಬಟ್ ಎಂ ಸಿ ಸಿಯಲ್ಲಿ ಕಿಮ್ಸ್ ಹುಬ್ಳಿಯಲ್ಲಿ ಸಿಕ್ಕಿದೆ. ಸೊ ಇವ್ರು ಏನ್ ಮಾಡ್ಬೋದು ಅಂತ ನೀವೇ ಯೋಚನೆ ಮಾಡಿ. 3148 ಆಲ್ ಇಂಡಿಯಾ ರ್ಯಾಂಕು ಬಿ ಎಂ ಸಿಯಿಂದ ಏಮ್ಸ್ ಕಲ್ಯಾಣಿ. 3160 ಎಂ ಎಂ ಸಿಯಿಂದ ಏಮ್ಸ್ ದೇವಗರ್. 3180 ಎಂ ಎಂ ಸಿಯಿಂದ ಏಮ್ಸ್ ರಾಜ್ಕೋಟ್. ಇವರೆಲ್ಲ ಏಮ್ಸ್ ಅನ್ನೋ ಟ್ಯಾಗ್ ಸಿಗುತ್ತೆ ಅಂತ ಖಂಡಿತ ಹೋಗಬಹುದು ಅನ್ಕೊಂಡಿದ್ದೀನಿ. 3255 ಆಲ್ ಇಂಡಿಯಾ ರ್ಯಾಂಕ್ ಅಟಲ್ ಬಿಹಾರಿ ವಾಜಪೇಯಿಯಲ್ಲಿದ್ರು, ಕಿಮ್ಸ್ ಹುಬ್ಳಿ. ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. 3305 ಅಟಲ್ ಬಿಹಾರಿ ವಾಜಪೇಯಿಯಲ್ಲಿದ್ರು, ಇ ಎಸ್ ಐ ಹೈದರಾಬಾದ್. 3463 ಅಟಲ್ ಬಿಹಾರಿ ವಾಜಪೇಯಿಯಿಂದ ಏಮ್ಸ್ ಮದುರೈ. 3540 ಬಿ ಎಂ ಸಿಯಿಂದ ಜಿಪ್ಮರ್ ಪುದುಚೇರಿ. ಇವರಿಬ್ರು ಖಂಡಿತ ಹೋಗ್ತಾರೆ. 3592 ಎಂ ಎಂ ಸಿಯಿಂದ ಎಂ ಎಂ ಸಿ. 3611 ಗುಲ್ಬರ್ಗಾ ಟು ಗುಲ್ಬರ್ಗಾ. 3634 ರಾಮಯ್ಯದಿಂದ ಕಸ್ತೂರ್ಬಾ ಮೆಡಿಕಲ್. 3643 ಕಿಮ್ಸ್ ಹುಬ್ಳಿಯಿಂದ ಕಿಮ್ಸ್ ಹುಬ್ಳಿನೇ. 3671 ಬಿ ಎಂ ಸಿ ಟು ಬಿ ಎಂ ಸಿ. 3738 ಎಂ ಎಂ ಸಿ ಟು ಎಂ ಎಂ ಸಿ. 3751 ರ್ಯಾಂಕು ಎಂ ಎಂ ಸಿಯಿಂದ ಬಿ ಡಿ ಶರ್ಮಾ ರೋಟಕ್ ಹರಿಯಾಣ. ಈ ಕಾಲೇಜ್ ಸಿಕ್ಕಿದೆ, ಕಾಲೇಜ್ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ, ಸೊ ಅವ್ರು ಹೋಗ್ತಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ. 3790 ಬಿ ಎಂ ಸಿ ಟು ಬಿ ಎಂ ಸಿ, ಎರಡರಲ್ಲೂ ಬಿ ಎಂ ಸಿ ಸಿಕ್ಕಿದೆ. ದಯವಿಟ್ಟು ಎಂ ಸಿ ಸಿ ಮೂಲಕನೇ ಅಡ್ಮಿಷನ್ ತಗೊಂಬಿಡಿ. 3830 ಬಿ ಎಂ ಸಿಯಿಂದ ಏಮ್ಸ್ ಹೈದರಾಬಾದ್. ಇವರು ಹೋಗ್ತಾರೆ. 3856 ಎಂ ಎಂ ಸಿಯಿಂದ ಆಂಧ್ರ ಮೆಡಿಕಲ್ ಕಾಲೇಜ್ ವಿಶಾಖಪಟ್ಟಣಂ. ಇವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. 3915 ಇ ಎಸ್ ಐ ಬೆಂಗಳೂರು ಇಂದ ಅಟಲ್ ಬಿಹಾರಿ ವಾಜಪೇಯಿ. ಸೊ ಅಟಲ್ ಬಿಹಾರಿ ವಾಜಪೇಯಿಯಲ್ಲೇ ಸೀಟ್ ತಗೊಳ್ಳಿ. 3941 ಎಂ ಎಂ ಸಿಯಿಂದ ಇ ಎಸ್ ಐ. ಏನ್ ಮಾಡ್ತಾರೋ ಗೊತ್ತಿಲ್ಲ ಇವರು. 3948 ಬಿ ಎಂ ಸಿಯಿಂದ ಜಿಪ್ಮರ್ ಕಾರೈಕಲ್. ಖಂಡಿತ ಹೋಗ್ಬಿಟ್ಟು ಬನ್ನಿ, ದೇವರು ಒಳ್ಳೇದ್ ಮಾಡ್ಲಿ. 3956 ರ್ಯಾಂಕು ಅಟಲ್ ಬಿಹಾರಿ ವಾಜಪೇಯಿಯಿಂದ ಏಮ್ಸ್ ಹೈದರಾಬಾದ್. ಧಾರಾಳವಾಗಿ ಹೋಗ್ಬಿಟ್ಟು ಬನ್ನಿ, ಏಮ್ಸ್ ಅನ್ನೋದಿರುತ್ತೆ, ಕೊನೆಯವರೆಗೂ ಕಾಪಾಡುತ್ತೆ. ನಿಮ್ಮ ಹೆಸರು ಪಕ್ಕ MBBS ಏಮ್ಸ್ ಹೈದರಾಬಾದ್ ಅಂತ ಬರ್ಕೋಬಹುದು. 4042 ರ್ಯಾಂಕು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರಿಂದ MGM ಮೆಡಿಕಲ್ ಕಾಲೇಜ್ ಇಂದೋರ್ ಹೋಗ್ತಾ ಇದ್ದಾರೆ. 4087 ಎಂ ಎಸ್ ರಾಮಯ್ಯದಿಂದ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ನಾಗ್ಪುರ್. 4120 ಬಿ ಎಂ ಸಿಯಿಂದ ಅಟಲ್ ಬಿಹಾರಿ ವಾಜಪೇಯಿ. ನೀವೇ ಈ ಜಾಗದಲ್ಲಿ ಇದ್ರೆ ಕ್ಯಾಂಡಿಡೇಟ್ ಏನ್ ಮಾಡ್ತಿದ್ರಿ ಅನ್ನೋದು ನೀವೇ ಯೋಚನೆ ಮಾಡಿ. 4125 ಬಿ ಎಂ ಸಿಯಿಂದ ಮೆಡ್ರಾಸ್ ಮೆಡಿಕಲ್ ಕಾಲೇಜ್. ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ಮೆಡ್ರಾಸ್ ಮೆಡಿಕಲ್ ಕಾಲೇಜ್. ದಯವಿಟ್ಟು ಮೆಡ್ರಾಸ್ ಮೆಡಿಕಲ್ ಕಾಲೇಜ್ಗೆ ಹೋಗಿ ಬನ್ನಿ. 4161 ಕಿಮ್ಸ್ ಹುಬ್ಳಿಯಿಂದ ಕಿಮ್ಸ್ ಹುಬ್ಳಿ. 4192 ಸೇಂಟ್ ಜಾನ್ ಇಂದ ಇ ಎಸ್ ಐ ಬೆಂಗಳೂರು. 4260 ರಾಮಯ್ಯ ಇಂದ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ನಾಗ್ಪುರ್. 4104 ಬಿ ಎಂ ಸಿ ಇಂದ ಎಂ ಎಂ ಸಿ. ಏನ್ ಮಾಡಬಹುದು? 4407 ರಾಮಯ್ಯ ಇಂದ ಇ ಎಸ್ ಐ ಬೆಂಗಳೂರು. 4451 ಕಿಮ್ಸ್ ಹುಬ್ಳಿಯಿಂದ ಗವರ್ಮೆಂಟ್ ವೆಲ್ಲೂರ್ ಮೆಡಿಕಲ್ ಕಾಲೇಜ್. 4454 ಕಿಮ್ಸ್ ಹುಬ್ಳಿಯಿಂದ ಕಸ್ತೂರ್ಬಾ ಮಣಿಪಾಲ್ ಯೂನಿವರ್ಸಿಟಿ. 4462 ಸೇಂಟ್ ಜಾನ್ ಇಂದ ಕರ್ನೂರ್ ಮೆಡಿಕಲ್ ಕಾಲೇಜ್. 4484 ಬಿ ಎಂ ಸಿ ಇಂದ ಏಮ್ಸ್ ಮದುರೈ. ಇವ್ರು ಖಂಡಿತ ಹೋಗ್ಬಿಟ್ಟು ಬರಲಿ. 4499 ಕಿಮ್ಸ್ ಹುಬ್ಳಿಯಿಂದ ಕಸ್ತೂರ್ಬಾ ಮಣಿಪಾಲ್ ಯೂನಿವರ್ಸಿಟಿ. 4531 ರಾಮಯ್ಯ ಗಾಂಧಿ ಮೆಡಿಕಲ್ ಕಾಲೇಜ್ ಭೂಪಾಲ್. 4626 ಮೈಸೂರು ಮೆಡಿಕಲ್ ಕಾಲೇಜಿಂದ ಜಿಪ್ಮರ್ ಪುದುಚೇರಿ. ದಯವಿಟ್ಟು ನೀವು ಹೋಗ್ಬಿಟ್ಟು ಬನ್ನಿ. 4668 ಕಿಮ್ಸ್ ಹುಬ್ಳಿಯಿಂದ DDU ಮೆಡಿಕಲ್ ಕಾಲೇಜ್ ರಾಜ್ಕೋಟ್. ಈ ಕಾಲೇಜ್ ಹೇಗಿದೆ ಗೊತ್ತಿಲ್ಲ, ಸೊ ಏನ್ ಮಾಡ್ತಾರೆ ಇವರು ನನಗೆ ಗೊತ್ತಿಲ್ಲ. 4681 ಇ ಎಸ್ ಐ ಬೆಂಗಳೂರಿಂದ ಇ ಎಸ್ ಐ ಬೆಂಗಳೂರಲ್ಲೇ ಉಳ್ಕೊಂಡಿದ್ದಾರೆ. ಸೊ ಇಲ್ಲೇ ಸೀಟ್ ತಗೊಳ್ಳಿ ಎಂ ಸಿ ಸಿ ಮೂಲಕ. 4684 ಸೇಂಟ್ ಜಾನ್ ಇಂದ ಮೋತಿಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಅಲಹಾಬಾದ್. 4717 ಇ ಎಸ್ ಐ ಬೆಂಗಳೂರಿಂದ DDU ಮೆಡಿಕಲ್ ಕಾಲೇಜ್ ರಾಜ್ಕೋಟ್. 4772 ಇ ಎಸ್ ಐ ಬೆಂಗಳೂರಿಂದ ಇ ಎಸ್ ಐ ಬೆಂಗಳೂರಲ್ಲೇ ಉಳ್ಕೊಂಡಿದ್ದಾರೆ. 4785 ರ್ಯಾಂಕು ಸೇಂಟ್ ಜಾನ್ ಇಂದ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇ ಎಸ್ ಐ ಕೊಲ್ಲಂ. 4858 ಅಟಲ್ ಬಿಹಾರಿ ವಾಜಪೇಯಿಯಿಂದ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಏನ್ ಮಾಡ್ತಾರೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು, ಸೊ ನಾನೇನು ಹೇಳಲಿಕ್ಕೆ ಹೋಗಲ್ಲ. ನೆಕ್ಸ್ಟ್ ಇ ಎಸ್ ಐ ಮೆಡಿಕಲ್ ಕಾಲೇಜ್ ಬೆಂಗಳೂರು. 4923 ನೀಲ್ ರತನ್ ಸರ್ಕಾರ್ ಮೆಡಿಕಲ್ ಕಾಲೇಜ್ ಕೋಲ್ಕತ್ತಾ. ಲಾಸ್ಟ್ ನಾನು ಕನ್ಸಿಡರ್ ಮಾಡ್ಕೊಂಡಿರೋದು ಸೀರಿಯಲ್ ನಂಬರ್ 224 ನನ್ನ PDF ಅಲ್ಲಿ. ರ್ಯಾಂಕು ಲಾಸ್ಟ್ ರ್ಯಾಂಕು 5038ಗೆ ನಿಲ್ಸಿದ್ದೀನಿ. ಬಿ ಎಂ ಸಿ ಇಂದ ಎಂ ಎಂ ಸಿ. ಖಂಡಿತ ಇವರು ಹೋಗಲ್ಲ ತಾನೆ. ಸೊ ಈ 224 ಜನಗಳಲ್ಲಿ ಎಷ್ಟು ಜನ 100% ರೌಂಡ್ 1 ಅಲ್ಲೇ KE ಬಿಟ್ಟು ಹೋಗ್ಬೋದು ಅನ್ನೋದು ನಿಮ್ಮ ಊಹೆಗೆ ಬಿಟ್ಟದ್ದು. ನನ್ನ ಪ್ರಕಾರ ಒಂದು 150-160 ಜನ ಹೋಗಬಹುದು ಅಂತ ಅನ್ಕೊಂಡಿದ್ದೀನಿ. ಸೊ ಅಷ್ಟು ಜನ ಹೋದರೆ
ಒಂದಷ್ಟು ಜನಕ್ಕೆ ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ MCC ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ವರ್ಸಸ್ KEA ಫಸ್ಟ್ ರೌಂಡ್ ಕೌನ್ಸಿಲಿಂಗ್. ಸೊ ಸ್ಟೂಡೆಂಟ್ಸ್ ವಿಲ್ ಥಿಂಕ್ ವಿಚ್ ಈಸ್ ಬೆಟರ್. ಮನೆಯಲ್ಲೂ ಡಿಸ್ಕಸ್ ಮಾಡಿ. ಲಾಟ್ ಆಫ್ ಫ್ಯಾಕ್ಟರ್ಸ್ ವಿಲ್ ಬಿ ದೇರ್. ಯಾವುದೋ ಒಂದೇ ಒಂದು ಎಮೋಷನಿಂದ ಏನು ಮಾಡೋಕ್ಕಾಗಲ್ಲ ಅವರು. ಸೊ ಎಲ್ಲ ಫ್ಯಾಕ್ಟರ್ಸು, ಡಿಸ್ಟೆನ್ಸು ಎಲ್ಲ ನೋಡಿಕೊಂಡು ಅವರು ಡಿಸಿಷನ್ ತಗೋತಾರೆ. ಬಟ್ ಯಾವುದೇ ಡಿಸಿಷನ್ ತಗೊಳ್ಳಿ, ನಮ್ಮ ಕನ್ನಡಿಗರನ್ನ ಮನಸ್ಸಲ್ಲಿ ಇಟ್ಕೊಂಡು ಡಿಸಿಷನ್ ತಗೊಳ್ಳಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.